ಅಪ್ಪ ನಾನ್ ವೆಜ್ ನೋಡ್ತಿದ್ರೆ ನಾನ್ ವೆಜ್ ತಿನ್ಬೇಕಾದ್ರೆ ಫೋನ್ ಮಾಡೋರ್ನ ತಗೊಂಡೋಗಿ ಪರಪ್ ನಗರ ಜೈಲ್ಗೆ ಹಾಕ್ಬೇಕು. ಯಾವಳೋಳು ಏನೇ ಮಾಡ್ತಿದ್ಯಾ? ಹಾ, ನಾನ್ ವೆಜ್ ತಿಂತಾ ಇದ್ದೆ. ಕರೆಕ್ಟಾಗಿ ಕಬಾಬ್ ಮೇ ಹಡ್ಡಿ ತರ ಕಾಲ್ ಮಾಡಿದೆ ನೀನು. ನಾನು ಅದ್ರ ಬಗ್ಗೆ ಮಾತಾಡೋಣ ಅಂತಾನೆ ಕಾಲ್ ಮಾಡಿದೆ ಕಣೆ. ಏನೇ ಬೇಗ ಹೇಳು. ನೆಕ್ಸ್ಟ್ ವೀಕ್ ನಮ್ಮ ಫ್ರೆಂಡ್ ಮನೆಯಲ್ಲಿ ಬೀಗ್ರೂಟ ಇದೆ ಕಣೆ. ಬೀಗರೂಟನಾ? ಒಳ್ಳೆ ನಾನ್ ವೆಜ್ ಊಟ, ಹೋಗೋಣವಾ? ಬೀಗರೂಟ ಅಂದ್ರೆ ತಲೆ ಮಾಂಸ, ಬೋಟಿ ಗೊಜ್ಜು, ಕಾಲು. ಮಿಸ್ ಮಾಡ್ದೆ, ಹೋಗೋಣ ಕಣೆ. ಆದ್ರೆ ಏನ್ ಮಾಡೋದೆ, ಅವ್ರ ಊರು ತುಂಬಾ ದೂರ ಕಣೆ. ದೂರನಾ? ಲೇ, ವೆಜ್ಜು ಅಂದಿದ್ರೆ ಪಕ್ಕದ ಮನೆ ಆಗಿದ್ರು ಹೋಗ್ತಾ ಇರಲಿಲ್ಲ. ಆದರೆ ನಾನ್ ವೆಜ್ ಅಲ್ವಾ, ಎಷ್ಟು ದೂರ ಆದರೂ ಪರವಾಗಿಲ್ಲ ಕಣೆ. ಯಾಕೇಳು, ನಾವು ಗೌಡ್ರಲ್ವಾ, ಬೀಗ್ರೂಟಕ್ಕೆ ಗೌಡ್ರು ಹೋಗ್ಲಿಲ್ಲ ಅಂದರೆ ಗೌಡ್ರ ಕುಲಕ್ಕೆ ಅವಮಾನ. ಅಲ್ಲಿ ಹೋಗೋಕ್ಕೆ ನೀನು ಪ್ಲ್ಯಾನ್ ಮಾಡ್ತಾ ಇರು. ಅಷ್ಟರೊಳಗೆ ನಾನು ಇಲ್ಲಿರೋ ಚಿಕನ್ನ ಮುಗಿಸಿ ಆ ಮಟನ್ ತಿನ್ನೋಕ್ಕೆ ರೆಡಿ ಆಗ್ತಾ ಇರ್ತೀನಿ. ಈಗ ಫೋನ್ ಇಡ್ತೀನಿ, ಮುಚ್ಕೊಂಡು ಹಿಡು. ಎಲ್ಲಿಂದ ತಿನ್ನಲಿ? ಕಾಲು ಅಂದರೆ ನಂಗೆ ತುಂಬ ಇಷ್ಟ. ಕಾಲಿಂದನೇ ತಿಂತೀನಿ. ಏಯ್ ನಿಲ್ಸೆ! ಯಾವಳವಳು ಮತ್ತೆ ಕಬಾಬ್ ಮೇ ಹಿಡಿತಾರ? ಯಾರ್ರೀ ಅದು? ಏನೇ ಮಾಡ್ತಿದ್ಯಾ ನೀನು? ಕಾರ್ಗಿಲ್ ಯುದ್ಧಕ್ಕೆ ಹೋಗೋಣ ಅಂತ ಕಾಲ್ ತಿಂತಾ ಇದ್ದೆ ಅತ್ತೆ. ಏನ್ ಜೋಕಾ? ಮತ್ತಿನ್ನೇನತ್ತೆ, ಆಸೆ ಪಟ್ಬಿಟ್ಟು ನಾನ್ ವೆಜ್ ತಿನ್ನೋಣ ಅಂತ ಗೌಡ್ರ ಹೋಟ್ಲಿಂದ ತರಿಸ್ಕೊಂಡು ತಿಂತಾ ಇದ್ರೆ ಅದಕ್ಕೂ ಕಳ್ಳಾಕ್ಬಿಟ್ರಲ್ಲ. ಇನ್ಮೇಲೆ ನಿನ್ ಚಿಕನ್ ತಿನ್ನೋ ಹಾಗಿಲ್ಲ. ಅತ್ತೆ, ನೀವು ಬೇಕಾದ್ರೆ ನಿಮ್ಮ ಮಗಂಗೆ ಡಿವೋರ್ಸ್ ಕೊಡು ಅಂತ ಹೇಳಿ, ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಆದ್ರೆ ನಾನ್ ವೆಜ್ ಎಲ್ಲ ತಿನ್ಬೇಡ ಅಂತ ಹೇಳ್ಬೇಡಿ ನೀವು. ನಿಮ್ಮ ಮಗನ ಮೈಯಲ್ಲಿ ಹರಿತಾ ಇದೆ ನಿಮ್ಮ ರಕ್ತ, ನಿಮ್ಮ ಮೈಯಲ್ಲಿ ಹರಿತಾ ಇದೆ ಕೆಂಪು ರಕ್ತ. ನಾನು ನಾನ್ ವೆಜ್ ತಿನ್ನೋದು ಬಿಡಕ್ಕಾಗುತ್ತಾ? ಈ ಸ್ಲೋಗನ್ಗಳೆಲ್ಲ ಬೇಕಾಗಿಲ್ಲ. ನಾನ್ ಹೇಳ್ತಾ ಇದ್ದೀನಿ, ಚಿಕನ್ ತಿನ್ನಬಾರ್ದು ಅಂದ್ರೆ ತಿನ್ನಬಾರ್ದು ಅಷ್ಟೇ. ನಾನ್ ವೆಜ್. ಆಹಾ, ನೀವ್ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯ್ತು ಅತ್ತೆ. ಸಾರಿ ಅತ್ತೆ, ವೆರಿ ವೆರಿ ಸಾರಿ ಅತ್ತೆ. ಏನೇ ಗೊತ್ತಾಯ್ತು? ಯಾಕೆ ಸಾರಿ ಕೇಳ್ತಿದ್ಯಾ? ಮನೇಲಿ ನೀವಿರ್ಬೇಕಾದ್ರೆ ನಾನು ಒಬ್ಳೆ ನಾನ್ ವೆಜ್ ಆರ್ಡರ್ ಮಾಡ್ಕೊಂಡು ತಿಂತಾ ಇದ್ದೀನಿ ಅಂತ ತಾನೇ. ಇಡಿ, ನಿಮ್ಗೂ ಆರ್ಡರ್ ಮಾಡ್ತೀನಿ, ಗೌಡ್ರ ಹೋಟ್ಲಿಂದನೇ ಆರ್ಡರ್ ಮಾಡ್ತೀನಿ. ಏ ನಿಲ್ಸು, ನನ್ಗೇನ್ ಆರ್ಡರ್ ಮಾಡ್ಬೇಡ, ನನಗೇನ್ ಬೇಕಾಗಿಲ್ಲ. ಓ, ನಿಮ್ಗೆ ನಾನ್ ತಿಂತಾ ಇರೋದೇ ಬೇಕಾ? ಪರವಾಗಿಲ್ಲ ಬಿಡಿ, ನೀವು ಇದನ್ನ ತಗೊಳ್ಳಿ, ನಾನು ಬೇರೆದು ಆರ್ಡರ್ ಮಾಡ್ಕೊಂತೀನಿ. ತಗೊಳ್ಳಿದ್ದೀನಿ. ನನಗೆ ನೀನ್ ತಿಂತಾ ಇರೋದು ಬೇಡ, ನೀನ್ ಆರ್ಡರ್ ಮಾಡೋದು ಬೇಡ. ನಿಮಗ್ ಬೇಡ ಅಂದ್ರೆ ಬಿಡಿ ಅತ್ತೆ, ನಾನ್ ತಿಂತೀನಿ. ನಾನು ಯಾಕೆ ತಿನ್ಬೇಡಿ ಅಂತ ಹೇಳ್ತಾ ಇದ್ದೀರಾ? ಇವತ್ತಿಂದ 9 ದಿನ ನಮ್ಮ ಮನೆಯಲ್ಲಿ ಯಾರು ನಾನ್ ವೆಜ್ ತಿನ್ನೋ ಹಾಗಿಲ್ಲ. ಯಾಕತ್ತೆ ಇಷ್ಟು ದೊಡ್ಡ ದೃಢ ನಿರ್ಧಾರ ಮಾಡಿದೀರಾ? ಯಾಕೆ ಅಂದ್ರೆ ಗುರುಗಳು ಹೇಳಿದ್ದಾರೆ, ಇವತ್ತಿಂದ 9 ದಿನ ಯಾರು ನಾನ್ ವೆಜ್ ತಿಂದೆ ತಣ್ಣೀರ್ ಸ್ನಾನ ಮಾಡಿ, ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡಿ, ಆಮೇಲೆ ಬೇಡಿದ ಅಕ್ಕಿಯಿಂದ ಅನ್ನ ಮಾಡ್ಕೊಂಡು ತಿಂದ್ರೆ ನಮ್ಮನೆ ಉದ್ಧಾರ ಆಗುತ್ತೆ ಅಂತ. ಸೂಪರ್ ಅತ್ತೆ, ಗುರುಗಳು ತುಂಬಾ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಮತ್ಯಾಕ್ ತಡ, ಇವತ್ತಿಂದನೇ ಶುರು ಮಾಡಿ. ಗುರುಗಳು ಹೇಳಿರೋದು ನಾನ್ ಮಾಡ್ಬೇಕು ಅಂತ ಅಲ್ಲಮ್ಮ, ನಿಮ್ ಸೊಸೆ ಕೈಲಿ ಮಾಡಿಸಿ ಉದ್ಧಾರ ಆಗ್ತೀರಾ ಅಂತ ಹೇಳಿದ್ದಾರೆ. ಶುರು ಹಚ್ಕೋ. ಲೇ ಪ್ರಕೃತಿ, ಏನಾಯ್ತೆ? ಯಾಕೆ ಹೀಗೆ ಒಳ್ಳೆ ಎಳೆ ಮಕ್ಳ ತರ ಅಳ್ತಾ ಇದ್ಯಾ? ಅತ್ತೆ, ನಾನಿವಾಗ ಉರುಳು ಸೇವೆ ಮಾಡ್ಲೇಬೇಕಾತ್ತೆ. ನೋಡು, ನಿನಗೆ ನಮ್ಮ ಮನೆಗೆ ಒಳ್ಳೇದಾಗ್ಬೇಕೋ ಬೇಡ್ವಾ? ಆಗ್ಬೇಕು. ಮತ್ ಮಾಡು. ಪುರೋಹಿತ್ರೆ, ಈ ತಣ್ಣೀರ್ ಸ್ನಾನ ಬದಲು ಬಿಸಿನೀರ್ ಸ್ನಾನ ಮಾಡ್ಬೋದಾ? ಬಿಸಿನೀರ ಒಳ್ಳೇದಾಗ್ಬೇಕಾ ಬೇಡ್ವಾ? ಆಗ್ಬೇಕು. ಹಾಗಾದ್ರೆ ಸುಮ್ಮನೆ ತಣ್ಣೀರು ಸ್ನಾನ ಮಾಡಿ. ಅತ್ತೆ, ನೀವು ಹೇಳ್ದಂಗೆ ಉರುಳು ಸೇವೆನೂ ಮಾಡಾಯ್ತು, ಎಲ್ಲ ಸೇವೆ ಆಗೋಯ್ತಲ್ಲ. ಹೊಟ್ಟೆ ತುಂಬ
ಅಯ್ಯೋ ಏನೇ ಸಣ್ಣ ಮಗು ತರ ಅಳ್ತೀಯ ಎಲ್ಲದಕ್ಕೂ. ನೆಕ್ಸ್ಟ್ ಅದೇ ಕೆಲಸ ಕಡೆ ಪ್ರಕೃತಿ. ನಾನ್ ವೆಜ್ ಕೊಡ್ತೀರಾ? ದೇವ್ರ ಮುಂದೆ ನಿಂತ್ಕೊಂಡು ನಾನ್ ವೆಜ್ ಅಂತೇನೆ ಮತ್ತೊಂದ್ಸರಿ ಉರುಳ್ಬೇಕಾಗುತ್ತಷ್ಟೇ. ಆಗಲ್ಲಪ್ಪ, ಈಗಲೇ 100 ಜನ್ಮಕ್ಕಾಗೋಷ್ಟು ಪುಣ್ಯ ಬಂದ್ಬಿಟ್ಟಿದೆ. ಮತ್ತೆ ವೆಜ್ ಕೊಡಿಸ್ತೀರಾ? ಕೊಡ್ಸೋದಲ್ಲ ಕಣೆ, ಬೇಡೋದು. ಬೇಡೋದಾ? ಓ ತುಂಬಾ ಸಿಂಪಲ್. ಮನೆ ಮನೆಗೂ ಹೋಗಿ ಭಿಕ್ಷೆ ಬೇಡಿ ಅಕ್ಕಿ ತಂದು ಅದ್ರಲ್ಲಿ ಅಡ್ಗೆ ಮಾಡಿ ಊಟ ಮಾಡೋದು. ಲೇ ಪ್ರಕೃತಿ, ಈ ಗೆಟಪ್ಗೆ ಒಂದು ಹಾಡು ಹೇಳಿದ್ರೆ ಚೆನ್ನಾಗಿರುತ್ತೆ. ಹೇಳೆ ಹಾಡು, ಸುಮ್ಮನೆ ಯಾರು ಅಕ್ಕಿ ಹಾಕಲ್ಲ. ಹಾಡು ಬೇರೆ ಹಾಡ್ಬೇಕಾ? ಹಾಡೆ. ಅಮ್ಮ ದಾನ ನೀಡಮ್ಮ, ಅಮ್ಮ ಭಿಕ್ಷೆ ನೀಡಮ್ಮ, ಅಮ್ಮ ದಾನ ನೀಡಮ್ಮ, ಅಮ್ಮ ಭಿಕ್ಷೆ ನೀಡಮ್ಮ. ನಡಿ ನಡಿ ನಡಿ, ನಾನು ಹೇಳಿಲ್ವಾ? ಅಮ್ಮ ದಾನ ನೀಡಮ್ಮ, ಅಮ್ಮ ಭಿಕ್ಷೆ ನೀಡಮ್ಮ. ಪ್ರಕೃತಿ. ಅಮ್ಮ ಏನೇ ಹೇಳೆ, ಸಾಕ್ಷಾತ್ ಭಿಕ್ಷಕಿನೇ. ಸಖತ್ ಭಿಕ್ಷೆ ಬೇಡ್ತೀಯ. ನಿಮ್ ಸೊಸೆ ಅಲ್ವಾ ಅತ್ತೆ? ಕುಲಕಸ್ಬು ಕಲ್ತಿದೀನಿ. ಜೋರ ಕರಿಯೇ. ಸುಮ್ಮನೆ ಅರಿಯತ್ತೆ. ಅಮ್ಮ ಮಾ. ತಾಯೇ ತಾಯೇ. ಭಿಕ್ಷೆ ಹಾಕಮ್ಮ. ಇನ್ನೊಂಚೂರು ಹಾಕಮ್ಮ, ಅದೊಂಚೂರು ಉಳಿದಿದ್ಯಲ್ಲ. ನಡಿ, ಕೊಡೋದೇ ಹೆಚ್ಚು, ಆದ್ರೆ ಇನ್ನೊಂಚೂರು ಬೇರೆ ಹಾಕ್ಬೇಕಂತ. ಬಾ. ಯಾರೋ ನಿಮ್ ತರ ಕಂಜೂಸ್ ಅವಳು. ಅನ್ನ ತಿನ್ನೋಕೆ ಅಕ್ಕ. ಅತ್ತೆ ನಾಯಿ ಬೊಗಳ್ತಿದ್ದೆ. ಸುಂದರ, ನಮ್ಗಿಂತ ನಾಯಿಗಳಿನ್ ಯಾರ ಇದಾರೆ? ಜೋರ ಕರಿಯ. ಅಕ್ಕ ಅಕ್ಕ ಅಕ್ಕ. ಮತ್ತೆ ಮುಂಚೆ ಬಿಸ್ಕೆ ಬಿಡ್ತಿದ್ರ? ಇಲ್ಲ ಕಣೆ. ಅಕ್ಕ ಅಮ್ಮ. ಅಕ್ಕ, ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದೀವಿ, ಭಿಕ್ಷಕರಲ್ಲ ನಾವು. ಜಾಸ್ತಿ ಬರ್ತೀವಕ್ಕ. ಸಾಕಲ್ವಾ ಸಾಕಂಡ್ ಬಾರೆ. ಕೈಯೆಲ್ಲ ನೋವ್ತಿದ್ಯಲ್ಲಪ್ಪ, ರೊಟ್ಟೆ ಎಲ್ಲ ಎತ್ತಕ್ಕೆ ಆಗ್ತಿಲ್ಲ. ನಮ್ಮ ಅತ್ತೆಗೆ ಬರಬಾರ್ದು ಬರ, ಅವಳು ಸೊಂಟ ನೋವು ಬರ. ಅವಳಿಗೆ ಸೊಂಟ ನೋವು ಬರ್ಲಿ ಅಂದ್ರೆ ನನಗೆ ಬರ್ತಾ ಇದೆಲ್ಲಪ್ಪ. ಪ್ರಕೃತಿ, ಪ್ರಕೃತಿ, ಪ್ರಕೃತಿ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಎಷ್ಟು ಚೆನ್ನಾಗಿದೆ ಸಾಂಗು. ಈ ವ್ರತನೆಲ್ಲ ನನ್ನ ಕೈಲಿ ಮಾಡಿಸ್ಬೇಕಾಗಿತ್ತ? ನಮ್ಮ ಅಪ್ಪನ ಮನೆಯಲ್ಲಿ ಒಂದು ಕೆಲಸ ಮಾಡ್ತಿರ್ಲಿಲ್ಲ. ಈ ನಮ್ಮತ್ತೆ ದೇವ್ರ ಕೆಲಸ ಅನ್ಕೊಂಡು ಇರ ಬರೋ ಸೇಡ್ನೆಲ್ಲ ತೀರಿಸ್ಕತಾವಳೆ ಅನ್ನಿಸ್ತಿದೆ. ಯಪ್ಪ, ಶೋ ದೇವ್ರೆ. ಇಲ್ಸೆ, ಏನೇ ಒಳ್ಳೆ ಕೋತಿ ಕುಣ್ದಂಗ್ ಕುಣಿತಾ ಇದ್ಯಾ? ಮನೇಲಿ ಹಾಕಿರೋದು ಸುಪ್ರಭಾತ, ಅದಕ್ಕೆ ಟಪ್ಪಂಗುಚ್ಚಿ ಡ್ಯಾನ್ಸ, ಅದು ಈ ರೇಂಜ್ಗೆ. ಅದು ಆಂಟಿ, ನಂಗೆ ಸಾಂಗ್ ಕೇಳಿದ್ರೆ ಸಾಕು ಡ್ಯಾನ್ಸ್ ಮಾಡಬೇಕು ಅನ್ಸುತ್ತೆ. ಯಾವ ಹಾಡಾದ್ರೂ ಪರವಾಗಿಲ್ಲ, ಡ್ಯಾನ್ಸ್ ಮಾಡ್ತೀನಿ. ಅದು ಹಾಡ್ ಮೇಲಲ್ಲ, ನನ್ನ ಮೂಡ್ ಮೇಲೆ ಡಿಪೆಂಡ್ ಆಂಟಿ. ನಿನಗೂ ನಿನ್ ಮೂಡಕ್ ಬೆಂಕಿ ಹಾಕ. ಅದಿರ್ಲಿ, ಯಾಕೆ ಬಂದೆ ಅದನ್ನ ಬೊಗಳು? ಏನಿಲ್ಲ ಆಂಟಿ, ನನ್ನ ಫ್ರೆಂಡ್ ಪ್ರಕೃತಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೋಗು, ನಿನ್ ಫ್ರೆಂಡು ಮೇಲ್ಗಡೆ ಡ್ಯಾನ್ಸ್ ಮಾಡ್ತಿದ್ದಾಳೆ ನಿನ್ ತರ. ಹೌದಾ ಆಂಟಿ? ಯಾವ ಸಾಂಗು? ನೋಡಿ ಇವಾಗ ತೋರ್ಸಿನಿ. ಇದು ಯಾರು ಬರೆದ ಕಥೆಯೋ, ನಮಗಾಗಿ ಬಂದ ವ್ಯತೆಯೋ, ಅದಕ್ಕೆ ಹಾಡ್ತಿದ್ದಾಳೆ. ಆಂಟಿ, ನೀವು ಸಖತ್ತಾಗಿ ಡ್ಯಾನ್ಸ್ ಮಾಡ್ತೀರಾ. ನಾವು ಅಂದ್ರೆ ಕಡಿಮೆನೇನಮ್ಮ. 1980s ಅಲ್ಲೇ ನಾವು ಸೂಪರ್ ಡ್ಯಾನ್ಸರ್. ಇವಾಗೇ ನೀವೆಲ್ಲ ಲೆಕ್ಕನ. ಸೂಪರ್ ಆಂಟಿ. ಅದೆಲ್ಲ ಸರಿ, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ನನ್ನ ಫ್ರೆಂಡ್ ಮೊಮ್ಮಗು ನಾಮಕರಣ ಇದೆ, ಮುಗಿಸ್ಕೊಂಡು ಬರ್ತೀನಿ. ಓಕೆ ಆಂಟಿ, ಬಾಯ್ ಆಂಟಿ. ಹುಷಾರಾಗಿ ಹೋಗಿ ಆಂಟಿ. ಬಾಯ್ ನಾನು ಹೋಗ್ತೀನಿ ಆಂಟಿ. ನಿನ್ ಸೊಂಟ ಮುರಿದೋಗ್ಬಿಟ್ಟೈತೆ ಆಂಟಿ, ಹುಷಾರು. ಬಾಯ್ ಮುರಿತಾಳೆ, ಆಂಟಿ. ಮುರಿತಾಳೆ. ಪ್ರಕೃತಿ, ಪ್ರಕೃತಿ. ವೈಬ್ರೇಷನ್ ಬಂದಿರೋ ಕಾಯಿಲೆ ಮನುಷ್ಯ ತರ ಕಾಲೆಲ್ಲ ಗಡ 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 ಅಂತ ನಡುಕ್ತಾವಲ್ಲಪ್ಪ. ನಮ್ಮ ಅತ್ತೆ ಕೈಗೆ ಸಿಕ್ಬಿಟ್ರೆ ಪ್ರಕೃತಿ, ಪ್ರಕೃತಿ. ಸರಕ ಅದ್ಯಾಕೆ ಇಷ್ಟೊಂದು ನರಳ್ತಾ ಇದೆಯಾ? ಏನು ಅಂತ ಹೇಳಲೆ ನನ್ನ ಕತೆನ. ನಮ್ಮ ಅತ್ತೆ ಇದ್ದಾಳಲ್ಲ, ಯಾವ್ದೋ ವ್ರತ ಮಾಡಿಸ್ತೀನಿ ಅಂತ ಹೇಳಿ ನನಗೆ ಸಿಕ್ಕಾಪಟ್ಟೆ ಕಾಟ ಕೊಡ್ತಾವ್ರೆ ಕಣೆ. ಚಿಕನ್ ಲೆಗ್ ಪೀಸ್ ತಿನ್ನೋಣ ಅಂತಿದ್ದವಳು ಲೆಗ್ನೇ ಮುರಿದಿಟ್ಟವ್ರೆ ಕಣೆ. ಹೌದಾ? ಅಂಥದ್ದೇನೇ ವ್ರತ? ಅಯ್ಯೋ, ಅದನ್ನೆಲ್ಲ ಹೇಳಕ್ಕಾಗಲ್ಲ. ಹೇಳಿದ್ರೆ ಇವತ್ತೆಲ್ಲ ಮುಗಿಯುತ್ತೆ. ಒಂಚೂರು ನೋಡಲ್ಲಿ.
ನೊಂದ ಸೊಸೆ. ಬರೀ ನೊಂದ ಸೊಸೆ ಅಲ್ಲ ಕಣೆ, ನೊಂದು ಬೆಂದು ಮಟನ್ ತಿನ್ನಕ್ಕಾಗ್ದೆ ನಾನೇ ಕೈಮಾ ಕಬಾಬ್ ಆಗೋಗ್ಬಿಟ್ಟಿದ್ದೀನಿ. ಹೋಗ್ಲಿ ಬಿಡು, ಮನೆಗೆ ಒಳ್ಳೇದಾಗ್ಲಿ ಅಂತ ತಾನೇ ಮಾಡಿಸ್ತಾ ಇದ್ದಾರೆ, ಏನೂ ಆಗಲ್ಲ. ನನಗೆ ಇಷ್ಟೆಲ್ಲ ಕಷ್ಟ ಕೊಟ್ಟಿದ್ದಾರೆ ಅಂತ ಅನ್ಬಿಟ್ಟು ಬೇಜಾರಾಗ್ತಿಲ್ಲ ಕಣೆ. 5 ದಿನ ಆಯ್ತು ನಾನು ನಾನ್ ವೆಜ್ ತಿಂದೆ, ಮೈಯಲ್ಲಿರೋ ನರಗಳೆಲ್ಲ ಸತ್ತೋಗ್ಬಿಟ್ಟವೆ ಕಣೆ. ಅಲ್ಲೂ ಬಂದಿದೆ ಕಣೆ ನಾನ್ ವೆಜ್ ಕಡಿದಲೆ. ಏನೂ ಮಾಡೋಕ್ಕಾಗಲ್ಲ ಕಣೆ, ವ್ರತ ಅಂದ್ರೆ ಹಾಗೆ ಇರುತ್ತೆ. ವ್ರತ ಗೀತ ಎಲ್ಲ ನನಗೆ ಗೊತ್ತಿಲ್ಲ ಕಣೆ, ನನಗೆ ನಾನ್ ವೆಜ್ ತಿನ್ಬೇಕು ಅಷ್ಟೇ. ಅಯ್ಯೋ, ಮಟನ್ ಚಿಕನ್ ಎಲ್ಲ ನೆನೆಸ್ಕೊಂಡು ನನಗೆ ಚಿಕನ್ ಗುನ್ಯ ಬಂದ್ರು ಬರ್ಬೋದು. ತಗೋಬಾ ಅಂತ ಹೇಳಕ್ ಮನ್ಸೇನೋ ಇದೆ. ನಮ್ಮ ಅತ್ತೆ ಇದಾರೆ ಕಣೆ, ಅವ್ರಿಗೆ ಗೊತ್ತಾದ್ರೆ ಅಷ್ಟೇ. ನಿಮ್ಮ ಅತ್ತೆ ಗೊತ್ತಾಗಕ್ಕೆ ನಿಮ್ಮ ಅತ್ತೆ ಮನೆಯಲ್ಲಿದ್ರೆ ತಾನೇ. ಈಗ ತಾನೇ ನಂಗೆ ಸಿಕ್ಕಿದ್ರು, ಅದು ಯಾವ್ದು ನಾಮಕರಣಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು, ನಾನೇ ಬಾ ಹೇಳಿ ಕಳಿಸ್ದೆ. ಹೌದು ಕಣೆ, ರಾತ್ರಿ ನನಗೂ ಹೇಳಿದ್ರು, ಮರ್ತೋಗ್ಬಿಟ್ಟಿದ್ದೆ. ಹಾಗಾದ್ರೆ ಒಳ್ಳೆ ಹೋಟೆಲ್ಗೆ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣವಾ? ಮತ್ತೆ ತಡ, ಈಗಲೇ ಎಸ್ಕೇಪ್. ಲೇ ಪ್ರಕೃತಿ, ಗೋಬಿ ತಿನ್ನಣ್ವೇನೆ? ನಾಳೆ ತಿನ್ನುವಂತೆ ಗೋಬಿ, ಇವತ್ತು ಚಿಕನ್ ತಿನ್ನೋಣ ಬೇಬಿ. ಹೋಗ್ಲಿ, ಅಲ್ವನಾದ್ರೂ ತಿನ್ನನ್ವಾ? ಹಲ್ ಬಿದ್ದಾಗ ಹಲ್ವಾ ತಿನ್ನು, ಹಲ್ಲಿದ್ದಾಗ ಕಬಾಬ್ ತಿನ್ನು. ವಾ 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 ವಾ. ಲೇ ನೀನ್ ಹೀಗೆ ಡೈಲಾಗ್ ಹೊಡಿತಿದ್ರೆ ನೋಡು, ನಿನ್ನ ಕೈಮಾ ಮಾಡ್ಬಿಡ್ತೀನಿ. ಕೈಮಾ ಮಾಡ್ಬೇಡ್ವೆ ಅಮ್ಮ, ತಿನ್ನೋಣ ಬಾರೆ ಕೈಮಾ. ವಾ 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 ವಾ. ನಿಲ್ಸೆ, ನೀನ್ ಹಿಂಗೆ ಡೈಲಾಗ್ ಹೊಡಿತಾ ಇದ್ರೆ ನಿಮ್ಮ ಮತ್ತೆ ಬಂದ್ಬಿಡ್ತಾರೆ ಅಷ್ಟೇ. ಹೌದಲ್ವಾ, ಮತ್ತೆ ಬಿಟ್ಟಿದ್ದೆ. ಮತ್ತೆ ಕತ್ತೆ ಬಾರಿ, ಮೊದಲು ಚಿಕನ್ ತಿನ್ನೋಣ. ಮತ್ತೆ ಲೇ ಸುರೇಖಾ, ಯಾವ್ದು ಇದು ಹೋಟೆಲ್ ಸಖತ್ತಾಗಿದೆ. ಲೇ, ನಾನ್ ವೆಜ್ ಸೂಪರ್ ಆಗಿರುತ್ತೆ ಕಣೆ. ಸ್ಮೆಲ್ ಬರ್ತಾ ಇದೆ ಕಣೆ, ಮೊದಲು ತಿನ್ಬಿಡ್ಬೇಕು. ಮೇಡಮ್, ಇಲ್ಲಿ ನಾನ್ ವೆಜ್ ಸೂಪರ್ ಆಗಿರುತ್ತೆ ಮೇಡಮ್. ಥ್ಯಾಂಕ್ ಯು. ಆಫ್ಟರ್ನೂನ್ ಮೇಡಮ್. ಗುಡ್ ಆಫ್ಟರ್ನೂನ್. ನಿಮ್ಮ ಹೋಟೆಲಲ್ಲಿ ಏನೇನು ಸಿಗುತ್ತೆ? ನಮ್ಮ ಹೋಟೆಲ ತಟ್ಟೆ, ಚಂಬು, ಲೋಟ ಎಲ್ಲ ಸಿಗುತ್ತೆ. ಹಲೋ, ನಾನ್ ಕೇಳಿದ್ದು ತೊಳೆಯೋಕ್ಕಲ್ಲ, ತಿನ್ನೋಕೆ ಏನ್ ಸಿಗುತ್ತೆ ಅಂತ. ಹೌದಾ ಮೇಡಮ್, ನಿಮ್ಗೆ ಏನ್ ಬೇಕು ಹೇಳಿ. ಒಂದು ಚಿಕನ್ 65, ಒಂದು ಕಲ್ಮಿ ಕಬಾಬ್, ಮತ್ತೆ ಒಂದು ತಂದೂರಿ ಚಿಕನ್ನು, ಒಂದು ಚಿಕನ್ ಕಬಾಬ್, ಒಂದು ಕಲ್ಮಿ ಕಬಾಬ್, ಒಂದು ಅಫ್ಘಾನಿಸ್ ಚಿಕನ್, ಮತ್ತೆ ಪೆಪ್ಪರ್ ಚಿಕನ್ನು, ಮಟನ್ ಕೈಮಾ, ಮಟನ್ ಬಿರಿಯಾನಿ, ಮಟನ್ ಮಸಾಲ, ಮಟನ್ದು ಇದು ಬರುತ್ತಲ್ಲ ಕುರ್ಮಾ, ಅದೊಂದು. ನಿನಗೇನೆ ಬೇಕು? ಇಷ್ಟೆಲ್ಲ ನೀನ್ ಒಬ್ಬಳಿಗೆನಾ? ಮೇಡಮ್, ಇಷ್ಟೆಲ್ಲ ನೀವು ಒಬ್ಬರೇ ತಿಂತೀರಾ? ನಾನು ಒಬ್ಳೇನಾದ್ರೂ ತಿಂತೀನಿ, ನಾವಿಬ್ರಾದ್ರೂ ಕುತ್ಕೊಂಡು ತಿಂತೀವಿ, ಇನ್ನೊಂದು 4 ಜನ ಸೇರಿಸ್ಕೊಂಡಾದ್ರೂ ತಿಂತೀನಿ. ನಿನಗೇನಯ್ಯ ಪ್ರಾಬ್ಲಮ್ಮು? ನಿನ್ನ ಕೆಲಸ ಏನು? ತಂದು ಕೊಡುತ್ತಾನೆ, ಮುಚ್ಕೊಂಡು ತಗೊಂಡ್ ಬಾ. ಮೇಡಮ್, ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ನಿಮ್ಮ ಹತ್ರ ಒಂದು ಕೇಳ್ಬೋದಾ? ಏನು? ನಿಮ್ಮ ಗಂಟ್ಲಿಗೆ ಯಾವ ನರ್ಸ್ ಕೈ ಹಾಕೋದು ಮೇಡಮ್? ದೊಡ್ಡ ಬಾಯಿ ಬಡ್ಕಿ ನೀವು. ಏಯ್, ಏನಯ್ಯ, ಏನ್ ಹೇಳ್ತಾ ಇದೀಯಾ? ನನ್ನೇ ಬಾಯ್ ಬಡ್ಕಿ ಅಂತ ಕರಿತಾ ಇದೀಯಾ? ಕಸ್ಟಮರ್ಸ್ ಹತ್ರ ಹೆಂಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ನೀನ್ ಹಿಂಗೆ ಮಾತಾಡ್ತಾ ಇದ್ರೆ ನಿನ್ ಕೆನ್ನೆ ಎರಡನ್ನೂ ಊದಿಸ್ಬಿಡ್ತೀನಿ, ನಿನ್ ಕಣ್ಣುಗಳನ್ನ ಕಿತ್ತಾಕ್ಬಿಡ್ತೀನಿ, ನಿನ್ ಗಂಟ್ಲು ಕೈ ಹಾಕಿ ಗೋಮಳಿ ತೆಗೆದ್ಬಿಡ್ತೀನಿ, ಹಂಗೆ ನಿನ್ ಕೂದಲನ್ನ ಬೋಳಿಸ್ಬಿಡ್ತೀನಿ. ಹಂಗೆ ಏನಯ್ಯ ಮಾತಾಡ್ತಾ ಇದೀಯ ನೀನು? ನೀನ್ ಹಿಂಗೆ ಬೈತಾ ಇರೋ, ನಿನ್ ಪಕ್ಕ ಯಾವ ಹೋಟೆಲ್ ನಾನ್ ವೆಜ್ ಸಿಗಲ್ಲ. ಇವ್ ತ್ರಿಲೋಕ ಸಂಚಾರಿ ನಾರದ ಮುನಿ, ಇವ್ ಶಾಪ ಹಾಕಿದ ತಕ್ಷಣ ತಟ್ಬಿಡುತ್ತೆ. ಏನ್ ಊರಲ್ಲಿ ನೀನ್ ಒಬ್ಬಂದೇನ ಹೋಟ್ಲಿರೋದು? ಬೇರೆ ಹೋಟ್ಲಿಗೆ ಹೋಗಿ ತಿಂತೀನಿ, ಹೋಗಯ್ಯ. ಲೇ, ಹೀಗೆ ಅವ್ನ ಜೊತೆ ಜಗಳ ಆಡ್ತಿದ್ರೆ ನಿಮ್ಮ ಅತ್ತೆ ಬಂದ್ಬಿಡ್ತಾರೆ ಅಷ್ಟೇ. ಅತ್ತೆ ಬರ್ಲಿ ಕತ್ತೆ ಬರ್ಲಿ ಯಾವಳಾದ್ರು. ಅಯ್ಯೋ ಹೌದಲ್ವಾ, ಅತ್ತೆ ಬಂದ್ರೆ ನಾನ್ ವೆಜ್ ತಿನ್ನಕ್ಕಾಗಲ್ಲ. ಅಯ್ಯೋ, ಬಾರಿ ಬೇರೆ ಹೋಟ್ಲಿಗೆ ಹೋಗೋಣ. ಇವ್ನ ಮುಂದೆ ಹೋಟ್ಲ್ ಇರೋದೇನು? ಹೋಗಮ್ಮ ಬಾಯ್ ಬಡ್ಕಿ. ಅಪ್ಪ ದೇವ್ರೆ, ಇವಳಿಗೆ ಯಾವ ಹೋಟ್ಲಲ್ಲಿ ನಾನ್ ವೆಜ್ ಸಿಗ್ಬಾರ್ದು. ಇವಳು ನಾನ್ ವೆಜ್ ತಿನ್ಬೇಕಾದ್ರೆ ಯಾರಾದ್ರೂ ಬಂದು ತಡಿಬೇಕು. ಆ ತರ ಮಾಡಪ್ಪ, ಇದು ನನ್ನ ಕಡೆಯಿಂದ ಒಂದು ಹರಕೆ ಅನ್ಕೋ. ಸುರೇಖಾ, ಎಷ್ಟು ದಿನ ಆಗಿತ್ತೆ ಚಿಕನ್ ತಿಂದು? ಈ ಸ್ಮೆಲ್ ಮಾಡಿ ಎಷ್ಟು ದಿನ ಆಗಿತ್ತೆ? ಯಾವಾಗ ತಿಂದಿನೋ ಅನಿಸ್ತಾ ಇದೆ. ಎಂಜಾಯ್ ಮಾಡು. ಮುಟ್ಟಿದ್ರೆ ಕೈ ಮುರಿತೀನಿ. ಎಲ್ಲೋ ನಮ್ಮ ಮತ್ತೆ ಮಾತಾಡ್ದಂಗೆ ಆಯ್ತಲ್ಲ. ನನ್ನ ಭ್ರಮೆ ಕಡೆ, ಈ ನಮ್ಮ ಮತ್ತೆ ಎದುರಿಸಿ 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 ಎಲ್ಲೋದ್ರೂ ಅವ್ರ ವಾಯ್ಸೇ ಕೇಳಂಗ್ ಮಾಡ್ಬಿಟ್ಟಿದ್ದಾರೆ. ತಿಂತೀನಿ, ತಿಂದ್ರೆ ಕಾಲ್ ಮುರಿತೀನಿ. ಎಲ್ಲೋ ನಮ್ಮ ಮತ್ತೆ ವಾಯ್ಸೇ ಕೇಳಿಸ್ತಾ ಇದೆಯಲ್ಲ. ನಿಮ್ಮ ಅತ್ತೆ ತರ ಅಲ್ಲ, ನಿಮ್ಮ ಅತ್ತೆನೇ. ಅತ್ತೆ, ಅತ್ತೆ ನೀವು ಹೋಟೆಲ್ಗೆ? ಓ, ಈ ನೀನ್ ತಿಂತಾ ಇದೆಯಲ್ಲಮ್ಮ, ಇದ್ರ ಬಿಲ್ ಕಟ್ಟೋಣ ಅಂತ ಬಂದೆ. ಆಂಟಿ, ನೀವ್ಯಾಕೆ
ಬರಕ್ ಹೋದ್ರಿ ನಾನೇ ಕೊಡ್ತಿದ್ನಲ್ಲ. ತೆಗೆದ್ ಬಿಟ್ಟ ಅಂದ್ರೆ ಹಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ನನಗೆ ಗೊತ್ತು ಕಣೆ ಈ ಕಿತಾಪತಿ ಐಡಿಯಾ ಎಲ್ಲ ನಿಂದೆ ಅಂತ. ಆಂಟಿ ನಂದೇನು ತಪ್ಪಿಲ್ಲ, ಎಲ್ಲ ನಿಮ್ ಸೊಸೆದೇನೆ, ನಾನು ಈ ಆಟಕ್ಕಿಲ್ಲ. ಏಯ್ ನಿಂತ್ಕೊ ನೀನ್. ಬಾ ಇನ್ನೊಂದ್ಸರಿ ಮನೆ ಕಡೆ ಕಾಲ್ ಮುರ್ದ್ ಕೈ ಕೊಡ್ತೀನಿ. ಸಾರಿ ಅತ್ತೆ, ಇನ್ನೊಂದ್ಸಲ ಹಿಂಗೆಲ್ಲ ಮಾಡಲ್ಲ. ಏನೋ ಆಸೆ ಜಾಸ್ತಿ ಆಗೋಯ್ತು, ಅದಕ್ಕೆ ತಿನ್ನೋಕೆ ಬಂದ್ಬಿಟ್ಟೆ. ಹೋಗ್ಲಿ ಬಿಡೆ ಪ್ರಕೃತಿ, ನೀನೇನ್ ಬೇಕು ಅಂತ ಮಾಡ್ತೀಯಾ? ಎಂಥವ್ರಿಗೂ ಬಾಯಿ ಚಪ್ಲ ಅನ್ನೋದಿರತ್ತಪ್ಪ. ಇಷ್ಟು ದೊಡ್ಡ ಹೋಟೆಲ್ಗೆ ಬರಬೇಕು, ನಾನ್ ವೆಜ್ ತಿನ್ಬೇಕು ಅಂತ. ನೀನು ಹಾಗೆ ಬಂದಿದ್ಯಾ. ಹಾಗಾದ್ರೆ ಕ್ಷಮಿಸಿದಿರ ಅಲ್ವಾ ಅತ್ತೆ? ಕ್ಷಮಿಸಿದೀನಿ ಕಣೆ. ಆದ್ರೆ ಆದ್ರೆ ಅಂದ್ರೆ ಏನತ್ತೆ? ನಾವು 9 ದಿನ ಮಾಡ್ಬೇಕು ಅನ್ಕೊಂಡಿದ್ ವ್ರತನ 21 ದಿನ